ಏನ್ ಜಗನ್ನಾಥ್ ಬಹಳ ಸಂತೋಷದಲ್ಲಿರುವಂತ ಕಾಣ್ತಾ ಇದೆಯಲ್ಲ? ಸಂತೋಷ? ಹರಿಣಿಗುಣದ ಹೆಣದ ನೀನು ನನ್ನ ಜೊತೆಯಲ್ಲಿರುವಾಗ ಸಂತೋಷವಲ್ಲದೆ ಮತ್ತಿನೇನು ಸುವರ್ಣ? ಜಗನ್ನಾಥ್, ಎಷ್ಟು ದಿವಸ ಅಂತ ಈ ರೀತಿ ಕದ್ದು ಮುಚ್ಚಿ ಕಳ್ಳದಾಟ ಆಡೋದು? ಆದಷ್ಟು ಬೇಗ ಏನಾದ್ರೂ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಮಾಡಿಕೊಂಡ ಗಂಡ ನೆವಪಾತ್ರಕ್ಕೆ ಇರುವಾಗ ನಿನ್ನ ಜೀವನದ ರಥಚಕ್ರ ನಡೆಸಲು ನಾನು ನಿನ್ನ ಜೊತೆಯಲ್ಲಿರುವಾಗ ನಿನಗೆ ಮುಂದೆ ಯಾವ ಕುಂದು ಕೊರತೆ ಬರದಂತೆ ನೋಡಿಕೊಳ್ಳುತ್ತೇನೆ. ನಾನು ನೀನು ಹೇಳಿದಂತೆ ಕೇಳಿದರೆ ನೋಡಿ, ನನ್ನ ತನುಮನಗಳನ್ನೇ ನಿಮಗೆ ಅರ್ಪಿಸಿರುವಾಗ ನೀವೇ ಹೇಳಿದ ಕೆಲಸವನ್ನ ನಾನು ಮಾಡದೇ ಇರ್ತೀನಿ. ಅದ್ಯಾವ ಕೆಲಸವಿದೆ ಹೇಳಿ? ನೋಡು ಸುವರ್ಣ, ಜೀವನದಲ್ಲಿ ನಾನು ನೀನು ಹಾಯಾಗಿರಬೇಕು, ನಾನು ನಿನ್ನ ಜೊತೆಯಾಗಿರ್ಬೇಕೆಂದರೆ ಮೊದಲು ಹಾಕು ನಿನ್ನ ಗಂಡನ ಕಣ್ಣಿಗೆ ನೀನು ಆಸಿಡ್. ನಂತರ ಸುನೀಲ ಬೀದಿಯಲ್ಲಿ ಭಿಕ್ಷಾಪಾತ್ರೆಯ ಸರದಾರನಾದಾಗ ಆ ದೇವರೇ ಅವನಿಗೆ ದಿಕ್ಕು. ಇನ್ನು ನಿನ್ನ ಮಾವ ರಾಮಜನ ವಿಷಯವನ್ನು ನನಗೆ ಬಿಡು. ನಾನು ನನ್ನ ಗಂಡನ ಕಣ್ಣಿಗೆ ಆಸಿಡ್ ಉಗ್ಬೇಕಿ? ಹಾಗಾದ್ರೆ ಸಮಾಜ ನನಗೆ ಕೆಟ್ಟ ನಿಂದನೆ ಮಾಡೋದಿಲ್ವೇ? ಸಮಾಜ, ಈ ಸಮಾಜದ ತಾಳಕ್ಕೆ ತಕ್ಕಂತೆ ಕುಣಿತ ಹೋದರೆ ತಿನ್ನಲು ಕುಡಿಯಲು ಸಾಯಬೇಕಾಗುತ್ತದೆ. ನೀನೇ ವಿಚಾರ ಮಾಡಿ ನೋಡು. ಆಯ್ತು, ನಿಮ್ಮನ್ನ ನಂಬಿದ್ದೇನೆ. ಹಾಲಿನಲ್ಲಾದ್ರೂ ಹಾಕಿ, ನೀರಿನಲ್ಲಾದ್ರೂ ಹಾಕಿ, ಒಟ್ಟಿನಲ್ಲಿ ಈ ಪ್ರಾಣಿ ಮೇಲೆ ನಿಮ್ಮ ದಯೆ ಇರ್ಲಿ. ಪ್ರಾಣೇಶ್ವರಿ, ಭೂಮಿ ಬಿಟ್ಟು ಶಿಲೆ ಹುಟ್ಟುವುದಿಲ್ಲ, ನೀರು ಬಿಟ್ಟು ದೋಣಿ ಸಾಗುವುದಿಲ್ಲ. ಅದರಂತೆ ನಿನ್ನ ಬಿಟ್ಟು ನಾನು ಎಂದಿಗೂ ಇರುವುದಿಲ್ಲ. ನಾ ಹೇಳಿದಂತೆ ಕೇಳಿದರೆ ನಿನ್ನ ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಸರಿ, ನೀವೇ ಹೇಳ್ದಂತೆ ಬಂದು ಕೂಡಲೇ ಆ ಕೆಲಸವನ್ನು ಮಾಡಿ ಮುಗಿಸ್ತೀನಿ. ಆಗ್ಲಾದ್ರೂ ನನ್ನ ಮೇಲೆ ನಿಮಗೆ ನಂಬಿಕೆ ತಾನೆ? ವಾವ್, ಗುಡ್, ಮೆಚ್ಚಿದೆ ನಿನ್ನ ಗುಣಕ್ಕೆ. ಇದೇ ಸುಮಧುರ ಕಂಠದಿಂದ ಬರಲಿ ಒಂದು ಮಧುರ ಗಾಯನ, ಅದುವೇ ನಮ್ಮ ಮುಂಬಾಳಿನ ಕವನ. ಸಂಜೆಯ ಹಿತವಾದ ತಂಗಾಡಿಗೆ ನಲ್ಲೆಯ ಮೃದುವಾದ ಬಿಸಿಯ ಪೂಗಿ Viva tu amigo,
ನಿನ್ನ ಗಂಡ ಬಂದ ಕೂಡಲೇ ಅವನ ಕಣ್ಣಲ್ಲಿ ಆಸಿಡ್ ಉಗ್ಗಿ ಬಿಡು. ಜಗನ್ನಾಥ, ಯಾರ ಕಣ್ಣಿಗೆ ಆಸಿಡ್ ಹಾಕೆಂದು ಹೇಳ್ತಿರುವೆಯೋ ಮಿತ್ರ ದ್ರೋಹಿ. ಏ ಸುವರ್ಣ, ಮೊದಲು ಹೊರಬೀಳು ಈ ನಿನ್ನ ಪ್ರಿಯತಮನ ಜೋಡಿ. ನಮ್ಮನ್ನು ಮನೆಯಿಂದ ಹೊರದಪ್ಪಲು ನೀನ್ಯಾರು? ಈ ಮನೆಯ ಹಕ್ಕುದಾರ. ಎಲ್ಲಿದೆಯೋ ಎಲ್ಲಿದೆಯೋ ನಿನ್ನ ಒಡೆಯತನ? ಎಂದು ಕುಡ್ದ ಅಮಲಲ್ಲಿ ನನ್ನ ಹೆಸರಿಗೆ ಬರೆದು ಕೊಟ್ಟಿಯೋ ಅಂದೇ ಮುಗಿದು ಹೋಯ್ತು ನಿನಗೂ ಈ ಮನೆಗೆ ಬರೋಣ. ನಿಮ್ಮ ಮಾತು ಕೇಳಿ ಏತ ತಂದೆಗೆ ದ್ರೋಹ ಮಾಡುವಷ್ಟು ಪಾಪಿ ನಾನಾಗಿ ಹೋದೆ. ಲೇ ಸುವರ್ಣ, ಲೇ ಮೊದಲು ನೀನು ಈ ಪ್ರಿಯತಮನ ಕೂಡ ಹೊರಟು ಹೋಗು. ಮರ್ಯಾದೆ ಎಲ್ಲಿದೆ ನಿನ್ನ ಮರ್ಯಾದೆ? ಎತ್ತ ತಂದೆ ಕೈಯಿಂದ ಬೂಟ್ ಪಾಲಿಸಿ ಮಾಡಿಸಿಕೊಂಡು ಹಾಲಿಕ್ಕಿದ ಕೈಗೆ ಕಾಲ ಕೇಳಲು ಕೊಟ್ಟಾಗ ಸ್ಮಶಾನದಲ್ಲಿ ಹೂತೋಯಿತು ನಿನ್ನ ಮರ್ಯಾದೆ. ನಂಬಿ ಪ್ರಾಣಕ್ಕೆ ಪ್ರಾಣ ಕೊಡಲು ಮುಂದಾದ ಅಣ್ಣನ ಬಾಳಿನೊಂದಿಗೆ ಚೆಲ್ಲಾಟವಾಡಿದಾಗಲೇ ತರಗಿರದಂತೆ ಹಾರಿ ಹೋಯಿತು ನಿನ್ನ ಮರ್ಯಾದೆ. ಸುಮ್ಮನೆಯಲ್ಲಿಂದ ಹೊರ ಹೋಗಿವೋ ಇಲ್ಲ ಜೀವಗಳನ್ನು ಸಾಯುವ ಮಗನೇ. ಸಮಾಜದಲ್ಲಿ ಹೋದ ನನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಈ ಸಮಾಜದ ಋಣವನ್ನೇ ತೀರಿಸಿ ಬಿಡುವೆ ನಿಮಗೆ. ಸುವರ್ಣ, ಏನು ನೋಡುತ್ತಿರುವೆ? ಉಗ್ಗುವನ ಕಣ್ಣಲ್ಲಿ ಆಸಿಡ್. ಏನು ಮಾಡ್ತೀರೋ ಪಾಪಿಗಳೇ, ನನ್ನ ಅನ್ನ ತಿಂದು ನನಗೆ ದ್ರೋಹ ಮಾಡಿ ಬಿಟ್ಟಿರಲ್ಲ. ಲೇ ಸುವರ್ಣ, ಈ ನಿನ್ನ ವಿಟ ಪುರುಷನೊಂದಿಗೆ ಕೂಡಿ ನನ್ನ ಕಣ್ಣನ್ನು ತೆಗೆದು ಬಿಟ್ಟಿಯಲ್ಲಲೇ ಚಾಂಡಾಲಿನಿ. ಇಲ್ಲ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಇದರಲ್ಲಿ ಇರುವುದೆಲ್ಲ ನಂದೇ ತಪ್ಪು. ನಿಮ್ಮ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ನನ್ನ ಕಣ್ಣನ್ನು ತೆಗೆಸಿಬಿಟ್ಟೆ. ಇರಲಿ, ದೇವರು ಕೊಟ್ಟ ಈ ಶಿಕ್ಷೆಯಿಂದಲೇ ಭಿಕ್ಷೆ ಬೇಡುತ್ತಾ ಹೋಗುತ್ತೇನೆ, ಭಿಕ್ಷೆ ಬೇಡುತ್ತಾ. ಸುವರ್ಣ, ಈ ಕುರುಡಿಸಿನೆಲ್ಲ ಹೋಗಿ ತನ್ನ ಅಣ್ಣ ತಮ್ಮಂದಿರು ಸೇರಿಕೊಂಡರೆ ನಮಗೆ ಖಂಡಿತವಾಗಿ ಉಳಿಗಾಲವಿಲ್ಲ. ಮೇಲಾಗಿ ಹೆಡೆ ತುಳಿದ ಸರ್ಪದಂತೆ ಬಸವರಾಜ ನಮ್ಮನ್ನು ಉಳಿಸಲಾರ. ಅದಕ್ಕಾಗಿ ಎಲ್ಲಿಯಾದ್ರೂ ಸ್ವಲ್ಪ ದಿವಸ ತಲೆ ಮರೆಸಿಕೊಳ್ಳೋಣ. ಎಲ್ಲಿಗೆ? ಎಲ್ಲಿಯಾದ್ರೂ ಸ್ವಲ್ಪ ದಿವಸ ತಲೆ ಮರೆಸಿಕೊಂಡು ಮತ್ತೆ ಬಂದು ಇಲ್ಲಿ ಎನ್ನಿಸೋಣ. ಅದಕ್ಕಾಗಿ ನಿನ್ನ ಹೆಸರಿಗೆ ದಾಸ್ತಿ ನನ್ನ ಹೆಸರಿಗೆ ಬರೆದು ಕೊಡು. ಏಕೆಂದರೆ ನಿನ್ನ ಹೆಸರಿಗಿದ್ದರೆ ಕೋರ್ಟಿನಲ್ಲಿ ದಾವಿ ಹಾಕಿ ತಮ್ಮಂತೆ ಮಾಡಿಕೊಳ್ಳಬಹುದು. ಇವನ ವರ್ತನೆಯನ್ನು ನೋಡ್ತಾ ಇದ್ರೆ ಆಸ್ತಿ ಸಿಕ್ಕ ನಂತರ ನನ್ನ ಕೈ ಬಿಡುವ ಯೋಚನೆಯಲ್ಲಿದ್ದಂತೆ ಕಾಣ್ತಾ ಇದೆ. ಆಯ್ತು, ಇವನಿಗೇನು ಕೊಡುವಾಗ ಬರಬೇಡ ಅಂತ ಇಲ್ಲಿಂದ ಹೋಗೋದೇ ವಾಸಿ. ಸುವರ್ಣ, ಏನೋ ಯೋಚಿತರು ಆಗಿದೆ. ಏನದು? ಜಗನ್ನಾಥ್, ಸಾಕು ನಿನ್ನ ಸಹವಾಸ. ಇದುವರೆಗೂ ನಿನ್ನ ಜೊತೆಗಿದ್ದು ನನಗೆ ಸಾಕಾಯ್ತು. ಕುರುಡನಾದ್ರೂ ಸರಿ, ಹೋದ ನನ್ನ ಗಂಡನ ಜೊತೆ ಮತ್ತೆ ಸಂಸಾರತಳಾಗಿ ಕಾಲನ್ನು ಹೋಗ್ತೀನಿ. ಇನ್ನು ಮುಂದೆ ನೀನು ನನ್ನ ಗೊಡವೆಗೆ ಬರಬೇಡ. ತೋಲಗಿ ಸಂಸಾರಸ್ಥಳು, ಅದು ನಿನ್ನಂತ ಹಾದದೊಳ ಬಾಯಿ. ಏ ಜಗನ್ನಾಥ್, ನಾಲಿಗೆ ಬಿಗಿ ಹಿಡಿದುಕೊಂಡು ಮಾತಾಡು. ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದಿದ್ದೆ ಆದ್ರೆ ನಿನ್ನ ಹಾಲ ಮಾಡಿದು ಬಿಟ್ಟು. ಅಂದರೆ ನೀನು ಗರತಿ ಗಂಗವನೇ? ಗಂಡಸರ ತೋಳತೆ ಕೆಲಿಬಿದ್ದು ರೊಕ್ಕ ಜೀವಂತವಾಗಬೇಕಂದ್ರೆ ನೀನು ಗರತಿ ಗಂಗವನೇ. ಇನ್ನು ಮುಂದೆ ನಾಟ ಏನು ನೋಡಿದಲ್ಲ, ಸುಮ್ಮನೆ ಹೆಸರಿಗೆ ಆಸ್ತಿ ಬರೆದು ಕೊಟ್ಟು ತೊಲಗೋ ಇಲ್ಲಿಂದ. ಏ ಜಗನ್ನಾಥ್, ನೀನೇನಾದ್ರೂ ನನ್ನ ಕೊಲ್ಲಲು ಹೊಂಚು ಹಾಕಿದ್ದೆ ಆದ್ರೆ ನಿನ್ನ ರಕ್ತ ಕುಣುವ ರಣಚಂಡಿ ನಾನಾಗಬೇಕಾಗಿದ್ದು. ಜೋಕೆ ದ್ರೌಪದಿಗೆ 5 ಗಂಡಂದಿರ ಭರವಸೆ ಇತ್ತು. ಮೇಲಾಗಿ ಆ ಶ್ರೀಕೃಷ್ಣನ ಆಸರೆ ಇತ್ತು. ಇಲ್ಲಿ ನಿನಗಾವ ಆಸರೆ ಇಲ್ಲ. ಸುಮ್ಮನೆ ಸೈ ಹಾಕಿ ಜೀವ ಉಳಿಸಿಕೋ, ಇಲ್ಲದಿದ್ದರೆ ಸತ್ತು ಹೋಗುತ್ತೀಯಾ? ಹೆಣ್ಣೆಂದು ಅಷ್ಟೊಂದು ಕೀಳಾಗಿ ಮಾತನಾಡಬೇಡವು. ಹಿಂದೆ ಹೆಣ್ಣನ್ನ ಕೆಣಕಿದ ಆ 10 ತಲೆ ರಾವಣ, ದ್ರೌಪದಿನ ಕೆಣಕಿದ ಆ ದುಶ್ಯಾಸನ, ಅವರೇ ಉಳಿಲಿಲ್ಲ ಅಂದ್ಯಾಗ ನೀನೇ ಅವ ಲೆಕ್ಕನು. ಸುಮ್ಮನೆ ನೀನಿಂದ ಹೋಗ್ತೀಯೋ ಅಥವಾ ಪ್ರಾಣ ಆಹುತಿ ಕೊಡ್ತೀಯೋ? ಸುವರ್ಣ, ಇದುವರೆಗೆ ಆಕಳು ಹಾಲು ಕೊಡುತ್ತಿದೆ ಎಂದು ಸುಮ್ಮನಿದ್ದೆ. ಆದರೆ ಅದೇ ಆಕಳು ಇಂದು ವಿಷಕಕ್ಕ ಹತ್ತಿದರೆ ಆ ಆಕಳ ಕೆಚ್ಚಲನೆ ಕೊಯ್ಯಬೇಕಾಗುತ್ತದೆ ಎಂಬುದಕ್ಕೆ ನೀನೇ ಸಾಕ್ಷಿ. ರಮಜ, ನಿನ್ನ ಸರ್ವಸ್ವ ಅಂತ ತಿಳಿದುಕೊಂಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟಲ್ಲ ಅಮ್ಮ.
ಸುವರ್ಣ, ನನಗೂ ನಿನಗೂ ಈ ಜನ್ಮದಲ್ಲಿ ಕೂಡಿ ಬಾಳುವ ಯೋಗ ಬಂದಿಲ್ಲ. ಮುಂದಿನ ಜನ್ಮದಲ್ಲಿ ಹೇಗಿದೆಯೋ ನೋಡೋಣ. ಬರುತ್ತೇನೆ. ಗುಡ್ ಬಾಯ್. ಸಿ ಯು ನೆಕ್ಸ್ಟ್ ಸೀಸನ್. ಇದೇನು ಸುವರ್ಣಾಳ ಕೊಲೆ? ಮಾವ, ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ನಾನು ಮಾಡಿದ ತಪ್ಪಿಗೆ ಆ ದೇವರು ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟ. ಯಾರಮ್ಮ ನಿನ್ನ ಈ ಸ್ಥಿತಿಗೆ ಕಾರಣವಾದ ಪಾಪಿ ಯಾರಮ್ಮ? ಪಾಪಿ ಅಲ್ಲ ಮಾವ, ಪಾಪಿ ಅಲ್ಲ, ಪುಣ್ಯಾತ್ಮ. ದೇವರಂತ ಅಕ್ಕ ಏನು ಒಡ ಹುಟ್ಟಿದವನಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು ನನ್ನ ಭಾವ. ನನ್ನ ಮೈದನಿಗೆ ಸುಳ್ಳು ಅಪವಾದವನ್ನು ಕೊಟ್ಟು ಯಾವ ಗಂಡಿಗಾಗಿ ಇಷ್ಟೆಲ್ಲ ಹಾತೊರೆದು ಇಂಥ ನೀಚ ಕೆಲಸ ಮಾಡಿದ್ದನು ಅದೇ ಪಾಪಿ ಆ ಜಗನ್ನಾಥ. ಏನು ಹೇಳ್ಬೇಕಂತ ನನಗೆ ಆಸೆ ಆಗ್ತದೆ, ಆದ್ರೆ ನನ್ನ ನಾಲಿಗೆ ಬರ್ತಿಲ್ಲ ಮಾವ. ಕೊನೆಯದಾಗಿ ನನ್ನನ್ನು ಕ್ಷಮಿಸಿದ್ದೇನೆ ಅಂತ ಒಂದೇ ಒಂದು ಬಾರಿ ಹೇಳಿ ಮಾವ, ನಿಮ್ಮ ಕಾಲಿಗೆ ಬೀಳ್ತೀನಿ. ಹೆತ್ತವಳು ತಂದೆ ತೊಡೆಯ ಮೇಲೆ ಮಲ ವಿಸರ್ಜನೆ ಮಾಡಿದಳೆಂದು ತನ್ನ ತೊಡೆಯನ್ನೇ ಕತ್ತರಿಸಿಕೊಳ್ಳಲಾಗುತ್ತದೆ ಮಾ. ನನ್ನ ಸ್ವಂತ ಮಗಳೇ ತಪ್ಪು ಮಾಡಿದ್ದಾಳೆಂದು ಕ್ಷಮಿಸಿದ್ದೇನಮ್ಮ. ನಿನ್ನನ್ನು ನಾನು ಕ್ಷಮಿಸಿದ್ದೇನೆ. ಮುಂದಿನ ಜನ್ಮ ಅಂತಿದ್ರೆ ನೀವೇ ನನ್ನ ಮಾವನಾಗಿ, ಸಾವಿತ್ರಕ್ಕನೇ ನನ್ನ ಅಕ್ಕನಾಗಿ, ಶಂಕರ್ ಮಾವನೇ ನನ್ನ ಭಾವನಾಗಿ, ಸುನಿಲೇ ನನ್ನ ಪತಿಯಾಗಿ ಬರಲಿ ಅಂತ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ ಮಾವ, ಕ್ಷಮಿಸ್ಬಿಡಿ. ಎಂತ ಆಸೆ ಇಟ್ಟುಕೊಂಡು ನೀ ಹೊಂಟಿರುವೆಯಮ್ಮ. ಹೋಗಿ ಬಾರಮ್ಮ, ನೀನು ಹೋಗಿ ಬಾ. ದೇವರು ನಿನಗೆ ಶಾಂತಿ ದೊರಕಿಸಿಕೊಡಲೆಮ್ಮ. ಹೋಗಿ ಬಿಟ್ಟು ಆ ಮಗು ಸುವರ್ಣ, ಹೋಗಿ ಆಗಲಿ. ಆ ಪಾಪಿ ಜಗನ್ನಾಥನಲ್ಲಿ ನನ್ನ ಮನೆಯನ್ನೇ ನಡುಗಿಸುತ್ತಿದ್ದಾನೆಲ್ಲ. ಇದನ್ನೆಲ್ಲ ನನ್ನ ಸೊಸೆಯಾದ ಸಾವಿತ್ರಳಿಗೂ ಹಾಗೂ ನನ್ನ ಮಗ ಬಸವರಾಜನಿಗೆ ಹೇಳಿ ಮುಂದಿನ ಕಾರ್ಯ ಕೈಗೊಂಡರಾಯಿತು. ಮೊದಲು ಹೋಗಿ ಈ ವಿಷಯವನ್ನು ಹೇಳುತ್ತೇನೆ.